ನಿಮ್ಮ ಹೊಲದ ಪಹಣಿ ಅಥವಾ ಹೊಲದ ಉತ್ತಾರ ಆನ್ಲೈನ್ ಮುಖಾಂತರ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ನಂತರ ಪಹಣಿಯನ್ನು ಡೌನ್ಲೋಡ್ ಮಾಡಲಿಕ್ಕೆ ಎಷ್ಟು ಶುಲ್ಕವನ್ನು ನೀವು ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು iWallet ಈ ಒಂದು ಪೋರ್ಟಲ್ಗೆ ಲಾಗಿನ್ ಮಾಡ್ಕೋಬೇಕು ಅಂತಂದರೆ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಗೊತ್ತಿಲ್ಲ ಅಂತಂದರೆ ನಾನು ರಿಜಿಸ್ಟರ್ ಮಾಡೋ ಒಂದು ವಿಡಿಯೋನ ಮಾಡಿದ್ದೇನೆ. ಆ ಒಂದು ವಿಡಿಯೋದ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡನ್ನು ಹಾಕಿದ ನಂತರ ಲಾಗಿನ್ ಮಾಡಿದರೆ ಈ ಥರ ಒಂದು ಯೂಸರ್ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಒಂದು ಆಪ್ಷನನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹೊಲದ ಉತ್ತಾರವನ್ನು ಆನ್ಲೈನಿಂದ ಒರಿಜಿನಲ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ನಂತರ ನೀವು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ತಾಲೂಕು, ನಂತರ ಹೋಬಳಿ, ನೇಮು, ಹಳ್ಳಿ, ಈ ಎಲ್ಲವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಹಿಸ್ಸಾ ನಂಬರು, ನಂತರ ಸೋರ್ಸ್ ನಂಬರನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಯಾವ ಇಯರ್ದು ಬೇಕು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫೆಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಫೆಚ್ ಮಾಡಿದ ನಂತರ ಈ ಥರ ಒಂದು ಡೀಟೇಲ್ ನಿಮಗೆ ಓಪನ್ ಆಗುತ್ತೆ. ಯಾರ ಹೆಸರು, ನಂತರ ಅವರಿಗೆ ಎಷ್ಟು ಎಕರೆ ಇದೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ. ಇಲ್ಲಿ ಹೆಸರು ಯಾವುದಿದೆ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಅದೇ ಒಂದು ಹೊಲದ ಉತ್ತರ ನಿಮ್ಗೆ ಬೇಕಾಗಿತ್ತಂತಂದರೆ ಅದನ್ನು ನೀವು ಸರಿಯಾಗಿ ಇದೆಯೋ ಇಲ್ಲವೋ ಅಂತೇಳಿ ಚೆಕ್ ಮಾಡ್ಕೊಂಬಿಟ್ಟು ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ಅನ್ನೋದಾಯ್ತಂದರೆ, ಒಂದು ಸತಿ ಕನ್ಫರ್ಮೇಷನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಪೇ ಆ್ಯಂಡ್ ಪ್ರಿಂಟ್ RTC ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಪಾಪಪ್ ಮೆನು ಬರುತ್ತೆ. ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ನೋಡಿ, ಹೊಸದೊಂದು ರೂಲ್ಸು. 10 ರೂಪಾಯಿ ಕಟ್ಟಾಗುತ್ತೆ. ಮೊದಲು 5 ರೂಪಾಯಿ ಕಟ್ಟಾಗ್ತಾ ಇತ್ತು ನೀವು ಸರ್ಕಾರಕ್ಕೆ ಕೊಡೋದು, ಇವಾಗ 10 ರೂಪಾಯಿ ಕಟ್ಟಾಗ್ತಾ ಇದೆ. ಸೊ ನಿಮ್ಮ iWallet ಅಕೌಂಟಿಂದ 10 ರೂಪಾಯಿ ಕಟ್ಟಾಗುತ್ತೆ. ನೀವು ಇದನ್ನು ಪ್ರಿಂಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೆ. ಇಲ್ಲಿ ಪ್ರಿಂಟರ್ ಒಂದು ಲೋಗೋ ಇದೆ ನೋಡಿ. ಈ ಪ್ರಿಂಟರ್ ಅನ್ನೋ ಒಂದು ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಈ ಥರ ಒಂದು ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೇವ್ ಆ್ಯಸ್ PDF ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಪ್ರಿಂಟ್ ಕೂಡ ಕೊಡ್ಬೋದು. ಇದನ್ನು ಸೇವ್ ಆ್ಯಸ್ PDF ಮಾಡೋದ್ರಿಂದ ಈ ಒಂದು ಫೈಲು ನಿಮ್ಮ ಸಿಸ್ಟಮ್ನಲ್ಲಿ ಡೌನ್ಲೋಡ್ ಆಗುತ್ತೆ. ನೀವು ಎಷ್ಟು ಬಾರಿ ಆದರೂ ಇದನ್ನು ಪ್ರಿಂಟ್ ತಗೋಬೋದು. ವಿಡಿಯೋ ಲೈಕ್ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.